ಆಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಶ್ರೀಮನ್ ಮಹಾಭಾರತದ ವಿರಾಟ ಪರ್ವದಲ್ಲಿ ನಾವು ಈಗ ಗೋಗ್ರಹಣ ಪರ್ವ ನೋಡ್ತಾ ಇದ್ದೇವೆ. ಗೋಗ್ರಹಣ ಪರ್ವದಲ್ಲಿ 30 ಅಧ್ಯಾಯಗಳು ಆಗಲೇ ಮುಗಿದು ಹೋಗಿದೆ. ಈಗ 31ನೇ ಅಧ್ಯಾಯದಲ್ಲಿ ನಾವಿದ್ದೇವೆ. ದುರ್ಯೋಧನ ಕರ್ಣನನ್ನು ನಂಬಿಕೊಂಡು ಯುದ್ಧ ಮಾಡ್ತಾ ಇದ್ದ. ಆದ್ರೆ ಕರೆಕ್ಟಾಗಿ ಕೈ ಕೊಟ್ಟವನೇ ಕರ್ಣ. ಅರ್ಜುನನ ಬಾಣದ ಏಟನ್ನ ತಾಳ್ಲಿಕ್ಕಾಗದೆ ಓಡಿಬಿಟ್ಟ. ಅಲ್ಲಿಂದ ಮುಂದಕ್ಕೆ ಹೇಳ್ತಾರೆ ವೈಶಂಪಾಯನರು, ಹಿತಂ ವೈಕರ್ತನಂ ದೃಷ್ಟ್ವಾ ಪಾರ್ಥೋ ವೈರಾಟಿಮಬ್ರವೀತ್ ಸ್ಥಿರೋ ಭವತ್ವಂ ಸಂಗ್ರಾಮೇ ಜಯೋಸ್ಮಾಕಂ ನೃಪಾತ್ಮಜ ಜಯಾಚ್ಛಂಖಮುಪಾಧ್ನಾಸ್ಯೇ ದ್ವಿಷತಾಂ ಲೋಮಹರ್ಷಣಂ ಅವಿಕ್ಲಬಮಸಂಭ್ರಾಂತಮವ್ಯಗ್ರಹೃದಯೇ ಕ್ಷಣಂ ಯಾಹಿ ಶೀಘ್ರಂ ಯತೋ ದ್ರೋಣೋ ಮಮಾಚಾರ್ಯೋ ಮಹಾರಥಃ ತಥಾ ಸಂಕ್ರೀಡಮಾನಸ್ಯ ಅರ್ಜುನಸ್ಯರಣಾಜಿರೆ ಫಲಂ ಸತ್ವಂಚ ತೇಜಶ್ಚ ಲಾಘವಂ ಚಾಭ್ಯವರ್ಧತ ತಚ್ಚಾದ್ಭುತಮಭಿಪ್ರೇಕ್ಷ ಭಯಮುತ್ತರಮಾವಿಶತ್ ಅಸ್ತ್ರಾಣಾಂ ತವ ದಿವ್ಯಾನಾಂ ಶರೌಘಾನ್ ಕ್ಷಿಪತಶ್ಚತೆ ಮನೋ ಮೇ ಮುಖ್ಯತೆತ್ಯರ್ಥಂ ತವ ದೃಷ್ಟ್ವಾ ಪರಾಕ್ರಮಂ ದ್ವೈಧೀಭೂತಂ ಮನೋ ಮಹ್ಯಂ ಭಯಾತ್ ಭರತ ಸತ್ತಮ ಅದೃಷ್ಟಪೂರ್ವಂ ಪಶ್ಯಾಮಿ ತವ ಗಾಂಡೀವ ನಿಸ್ವನಂ ತವ ಬಾಹುಬಲಂ ಚೈವ ಧನುಃ ಪ್ರಾಕರ್ಷತೋ ಬಹು ತವ ತೇಜೋ ದುರಾಧರ್ಷಂ ಯಥಾ ವಿಷ್ಣೋಸ್ತ್ರಿವಿಕ್ರಮೆ ತಮುತ್ತರಶ್ಚಿತ್ರಮವೇಕ್ಷ ಗಾಂಡಿವಂ ಚರಾಂಶ್ಚ ಮುಕ್ತಾನ್ ಸಹಸಾ ಕಿರೀಟಿನಾ ಭೀತೋಬ್ರವೀತ್ ಅರ್ಜುನಮಾಜಿ ಮಧ್ಯೆ ನಾಹಂ ತವಾಶ್ವಾನ್ ವಿಶಕೆ ನಿಘಂತುಂ ತಮಬ್ರವೀತ್ ಈಶದಿವ ಪ್ರಹಸ್ಯ ಗಾಂಡೀವ ಧನ್ವಾ ದ್ವಿಷತಾನ್ ನಿಘಂತಾ ಮಯಾ ಸಹಾಯೇನ ಕುತೋಸ್ಥಿತೆ ಭಯಂ ಪ್ರೇಹ್ಯುತ್ತರಾಶ್ವಾನುಪಮಂತ್ರ್ಯ ಸಾರಥೆ ಆಶ್ವಾಸಿತಸ್ತೇನ ಧನಂಜಯೇನ ವೈರಾಟಿರಶ್ವಾನ್ ಪ್ರತುತೋದ ಶೀಘ್ರಂ ಧನಂಜಯಶ್ಚಾಪಿ ವಿಕೃಷ್ಯ ಚಾಪಂ ವಿಸ್ಫಾರಯಾಮಾಸ ಮಹೇಂದ್ರಕಲ್ಪಃ ತರಂಚೈವ ಬೀಭತ್ಸುರಬ್ರವೀತ್ ಪುನರೇವ ಹಿ ನಭೇತವ್ಯಂ ಮಯಾ ಸಾರ್ಧಂ ತಾತ ಸಂಗ್ರಾಮಮೂರ್ಧನಿ ನಾರಾಯಣ ರಾಜಪುತ್ರೋಸಿ ಭದ್ರಂತೆ ಕುಲೆ ಮಹತಿ ಮಾತ್ಸ್ಯಕೆ ಜಾತಸ್ತ್ವಂ ಕ್ಷತ್ರಿಯ ಕುಲೆ ನ ವಿಷೇದಿತುಮರ್ಹಸಿ ಧೃತಿಂ ಕೃತ್ವಾ ಸುವಿಪುಲಾಂ ರಾಜಪುತ್ರ ರಥಂ ಮಮ ಯುಧ್ಯಮಾನಸ್ಯ ಸಮರೆ ಶತ್ರುಭಿಃ ಸಹ ವಾಹಯ ಉಕ್ತ್ವಾ ತಮೇವಂ ಬಿಭತ್ಸುಃ ಅರ್ಜುನಃ ಪುನರಬ್ರವೀತ್ ಪಾಂಡವೋ ರಥಿನಾಂ ಶ್ರೇಷ್ಠೋ ಭಾರದ್ವಾಜಂ ಸಮೀಕ್ಷತು ಯತ್ರೈಷಾ ಕಾಂಚನೀ ವೇದಿರ್ದೃಶ್ಯತೆऽಗ್ನಿಶಿಖೋಪಮಾ ಉಚ್ಛ್ರಿತಾ ಕಾಂಚನೆ ದಂಡೇ ಪತಾಕಾಭಿರಲಂಕೃತ ತತ್ರ ಮಾನ್ನಯ ಭದ್ರಂತೆ ದ್ರೋಣಂ ಯೋತ್ಸ್ಯಾಮಿ ಸತ್ತಮಂ ಭಾರದ್ವಾಜೇನ ಯೋತ್ಸ್ಯೇಹಂ ಆಚಾರ್ಯೇಣ ಮಹಾತ್ಮನ ಅಮೀಷೋಣಾಃ ಪ್ರಕಾಶಂತೆ ತುರಗಾಃ ಸಾಧುವಾಹಿನಃ ಯುಕ್ತಾ ರಥವರೇಯಸ್ಯ ಸರ್ವಶಿಕ್ಷಾ ವಿಶಾರದಾಃ ತತೋ ರಥವರಂ ಶೂರಃ ಸರ್ವಶಸ್ತ್ರಭೃತಾಂಬರಃ ಸ್ನಿಗ್ಧ ವೈಡೂರ್ಯ ಸಂಕಾಶಸ್ತಾಮ್ರಾಕ್ಷಃ ಪ್ರಿಯದರ್ಶನಃ ಪೀನದೀರ್ಘಭುಜ ಶ್ರೀಮಾನ್ ಬಲವೀರ್ಯ ಸಮನ್ವಿತಃ ಸರ್ವಲೋಕಧನುಶ್ರೇಷ್ಠಃ ಸರ್ವಲೋಕೇಷು ಪೂಜಿತಃ ಅಂಗಿರೋಶನಸೋಸ್ತುಲ್ಯೋ ನಯೇ ಬುದ್ಧಿಮತಾಂಬರಃ ಚತ್ವಾರೋ ನಿಖಿಲಾ ವೇದಾಃ ಸಾಂಗೋಪಾಂಗಾಃ ಸಲಕ್ಷಣಾಃ ಧನುರ್ವೇದಶ್ಚಕಾರ್ಸ್ನೇನ ಬ್ರಾಹ್ಮಂ ಚಾಸ್ತ್ರಂ ಪ್ರತಿಷ್ಠಿತಂ ಪುರಾಣಮಿತಿಹಾಸಶ್ಚಾಖ್ಯರ್ಥವಿದ್ಯಾ ಚ ಮಾನವಿ ಭಾರದ್ವಾಜೇ ಸಮಸ್ತಾನಿ ಸರ್ವಾಣ್ಯೇತಾನಿ ಸಾಂಪ್ರತಂ ಕ್ಷಮಾದಮಾ ಚ ಸತ್ಯಂ ಚ ತೇಜೋ ಮಾರ್ದವಮಾರ್ಜವಂ ಪ್ರತಿಷ್ಠಿತಾ ಗುಣಾ ಯಸ್ಮಿನ್ ಬಹವೋ ದ್ವಿಜಸತ್ತಮೆ ಯಸ್ಯಾಹಮಿಷ್ಟಃ ಸತತಂ ಮಮ ಚೇಷ್ಟಃ ಸದಾಚಯಃ ಕ್ಷತ್ರಧರ್ಮಂ ಪುರಸ್ಕೃತ್ಯ ತೇನ ಯೋತ್ಸ್ಯಾಮಿ ಸಂಯುಗೆ ಆಚಾರ್ಯಂ ಪ್ರಾಪಯೇದಾನೀಂ ಮಮೋತ್ತರ ಮಹಾರಥಂ
अपरं पश्य संग्रामम् अद्भुतं मम पश्य च उत्तरस्तेव मुक्तोऽश्वान् चोदयामास तं प्रति आजगामार्जुनरथो भारद्वाजरथं प्रति तमापतन्तं वेगेन पाण्डवं सरथं रणे द्रोणोऽप्यभ्यद्रवत्पार्थं मत्तो मत्तमिव द्विपम् सतुरुग्मं रथं दृष्ट्वा कौन्तेयः समभिद्रुतम् आचार्यं तं महाबाहुः प्राञ्जलिः ವಾಕ್ಯಮಬ್ರವೀತ್. ಕರ್ಣ ಸೋತು ಹೋದದ್ದನ್ನು ನೋಡಿದಂತಹ ಅರ್ಜುನ ಉತ್ತರನಿಗೆ ಹೇಳ್ತಾನೆ, ಉತ್ತರ, ನೀನ್ ಟೆನ್ಷನ್ ಮಾಡ್ಕೋಬೇಡ, ನೀನ್ ಧೈರ್ಯವಾಗಿರ್ಬೇಕು. ಏನ್ ಯುದ್ಧ ಆಗ್ತಾ ಇದೆ, ಈ ಯುದ್ಧದಲ್ಲಿ ನಾವೇ ಗೆಲ್ಲೋದು. ಕರ್ಣ ಸೋತಿದ್ದಾನೆ ಅಂದ್ರೆ ಅರ್ಧ ನಾವು ಗೆದ್ದಿದ್ದೇವೆ ಅಂತ. ಶಂಖ ಊದ್ತೀನಿ ನೋಡು. ಈ ಶಂಖವನ್ನ ಊದ್ತಾ ಇದ್ದಾಗೆ ರೋಮಾಂಚನ ಆಗಿಬಿಡುತ್ತೆ. ನೀ ಹೆದರಬೇಡ, ಗಟ್ಟಿಯಾಗಿ ರಥವನ್ನ ಹಿಡ್ಕೊಂಡು ಕುದುರೆಗಳನ್ನ ಕಂಟ್ರೋಲ್ ಮಾಡ್ತಾ, ದ್ರೋಣಾಚಾರ್ಯಲ್ಲಿದ್ದ ನನ್ನ ಗುರುಗಳು, ಮಮಾಚಾರ್ಯ ಅಂತಾನೆ, ನನ್ನ ಆಚಾರ್ಯ, ನನ್ನ ಗುರುಗಳು, ಬೇಗ ಹೋಗು ಅಂತ ಹೇಳಿ ಯುದ್ಧ ಭೂಮಿಯಲ್ಲಿ ಆಟಾಡ್ತಾ ಇದ್ದ ಅರ್ಜುನ. ಅವನು ಅಷ್ಟು ಈಸಿಯಾಗಿ ಲೈಟ್ ಆಗಿ ಯುದ್ಧವನ್ನ ತಗೊಂಡು ಆಟಾಡದಂತೆ ಮಾಡೋದನ್ನು ನೋಡಿದಂತಹ ಉತ್ತರನಿಗೆ ಭಯ ಆಗೋಯ್ತು. ಉತ್ತರ ಹೇಳ್ತಾನೆ, ಅಪ್ಪ, ನಿನ್ನ ದಿವ್ಯವಾದ ಅಸ್ತ್ರ, ಬಾಣವನ್ನ ನೀನು ಪ್ರಯೋಗ ಮಾಡುವಾಗ ನಿನ್ನ ಬಲಪರಾಕ್ರಮ, ಅದನ್ನ ನೋಡ್ತಾ ಇದ್ದಾಗೆ ನನಗೆ ಮೋಹ ಬರ್ತಾ ಇದೆಯಪ್ಪ. ನನ್ನ ಮನಸ್ಸು ಎರಡು ಹೋಳಾಗ್ಬಿಟ್ಟಿದೆ ಭಯದಿಂದ. ನಾನು ಯಾವತ್ತೂ ಧನುಸ್ಸಿನ ಠೇಂಕಾರವನ್ನ ಈ ರೀತಿ ಕೇಳಿರ್ಲಿಲ್ಲ. ನಿನ್ನ ಗಾಂಡೀವದ ಧನುಸ್ಸಿನ ಶಬ್ದ ಏನ್ ಹೀಗಿದೆ, ಅದನ್ನ ಎಳೆಯುವಂತಹ ನಿನ್ನ ಬಾಹು, ಅದರ ಬಲ, ತ್ರಿವಿಕ್ರಮಾವತಾರದಲ್ಲಿ ಭಗವಂತನನ್ನ ಹೇಗೆ ಯಾರಿಗೂ ಸೋಲಿಸ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ ಹಾಗಿದೆ ನಿನ್ ತೇಜಸ್ಸೀಗ. ಏನು ವೈಭವ ನಿಂದು. ನಿನ್ನ ರಥವನ್ನ, ಕುದುರೆಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನನ್ ಕೈಲಿ ಆಗ್ತಾ ಇಲ್ಲ, ಖಂಡಿತ ನನ್ ಕೈಲಿ ಆಗ್ತಾ ಇಲ್ಲ ಅನ್ಬಿಟ್ಟ, ಹೆದರಿಬಿಟ್ಟ. ಆಗ ಅರ್ಜುನ ಸ್ವಲ್ಪ ನಕ್ಕಿದ. ನಿಧಾನವಾಗಿ ಸ್ವಲ್ಪ ನಕ್ಕಿ ಹೇಳ್ತಾನೆ, ಅಲ್ಲಯ್ಯ, ನಿನ್ ಜೊತೆಗೆ ನಾನಿರುವಾಗ ನಿಂಗೆ ಯಾಕಯ್ಯ ಭಯ? ಹೋಗು, ತಗೊಂಡು ಹೋಗು. ಕುದುರೆಗಳನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗು ಅಂತಂದಾಗ, ಅರ್ಜುನನೇ ನನಗೆ ಸಹಾಯನಾಗಿರ್ಬೇಕಾದ್ರೆ ನನಗೇನು ಭಯ ಅಂತ ಉತ್ತರ ಕುದುರೆಗಳನ್ನು ಮುನ್ನಡೆಸ್ದ. ಮತ್ತೆ ಧನುಸ್ಸಿನ ಶಬ್ದ ಮಾಡ್ತಾನೆ. ಮತ್ತೆ ಅರ್ಜುನ ಉತ್ತರನ್ಗೆ ಹೇಳ್ತಾನೆ, ಹೆದರ್ಬೇಡ, ಏನಯ್ಯ, ಮತ್ಸ್ಯರ ವಂಶದಲ್ಲಿ ಹುಟ್ಟಿದ್ದಿ, ಕ್ಷತ್ರಿಯನಾಗಿ ಹುಟ್ಟಿದ್ದಿ, ಯಾಕೆ ಭಯ, ಯಾಕೆ ವಿಷಾದ? ಬೇಡ, ನನ್ನ ರಥವನ್ನ ಮುಂದೆ ನಡೆಸು. ದ್ರೋಣಾಚಾರ್ಯ ರಥ ಅಲ್ಲಿತ್ತು. ದ್ರೋಣಾಚಾರ್ಯರನ್ನು ನೋಡಿ ಹೇಳ್ತಾನೆ, ಎಲ್ಲಿ ಬಂಗಾರದ ಯಜ್ಞ ವೇದಿಕೆಗಳಿಂದ ಕೂಡಿದ ಧ್ವಜ ಯಾರದ್ದಿದೆಯೋ ಅಲ್ಲಿ ದ್ರೋಣಾಚಾರ್ಯ ರಥ ಇದೆ. ಅಲ್ಲಿಗೆ ನನ್ನ ರಥವನ್ನು ತಗೊಂಡು ಹೋಗಿ, ನಿನ್ಗೆ ಒಳ್ಳೇದಾಗ್ಲಿ. ನಾನು ದ್ರೋಣಾಚಾರ್ಯರ ಜೊತೆಯಲ್ಲಿ ಯುದ್ಧ ಮಾಡ್ತೇನೆ. ಯಾರವರು? ಭಾರದ್ವಾಜೇನ, ಭರದ್ವಾಜರ ವಂಶದಲ್ಲಿ ಬಂದಿರತಕ್ಕಂತಹ ನನ್ನ ಆಚಾರ್ಯರ ಜೊತೆಯಲ್ಲಿ ನಾ ಯುದ್ಧ ಮಾಡ್ತೇನೆ. ಕರ್ಕೊಂಡು ಹೋಗು, ಅವರ ಕುದುರೆಗಳೇನು ಸಾಮಾನ್ಯ ಅಲ್ಲ ಅಂತ ಹೇಳ್ತಾ ಇದ್ದ ಹಾಗೆ ಕರ್ಕೊಂಡು ಹೋದ. ಅವ್ರು ಯಾರು? ಸಾಮಾನ್ಯರಲ್ಲ, ದ್ರೋಣಾಚಾರ್ಯರು. ಶಸ್ತ್ರಧಾರಿಗಳಲ್ಲೇ ಶ್ರೇಷ್ಠರು. ಕೆಂಪಗಿದ್ದಾರೆ, ಅವ್ರ ಕಣ್ಣು ಕೆಂಪು, ನೋಡಿಬಿಟ್ರೆ ಎಂತವ್ರಿಗಾಗ್ಲಿ ಭಕ್ತಿ ಬರಬೇಕು, ಹಾಗಿದ್ದಾರೆ ಮಹಾನುಭಾವ. ಪ್ರಿಯದರ್ಶನ, ಸಂತೋಷ ಆಗುತ್ತೆ ಅವ್ರು ನೋಡಿದ್ರೆ. ಹಾಗಿದೆ ಅವರ ದೀರ್ಘವಾದ ಭುಜಗಳು, ಕಾಂತಿ ನೋಡು, ಏನು ಬಲ. ಧನುರ್ಧಾರಿಗಳಲ್ಲೇ ಶ್ರೇಷ್ಠರವರು. ಎಲ್ಲ ಜನಗಳು ಪೂಜೆ ಮಾಡ್ತಾರೆ. ರಾಜನೀತಿಯ ವಿಷಯ ಇರಿದ್ರೆ ರಾಜನೀತಿಯ ವಿಷಯದಲ್ಲಿ ಶುಕ್ರಾಚಾರ್ಯರ ಮತ್ತೆ ಬೃಹಸ್ಪತಿಗಳಿಗೆ ಸಮಾನರು. ಬುದ್ಧಿಮಂತರಲ್ಲೇ ಶ್ರೇಷ್ಠರು. 4 ವೇದಗಳನ್ನ ಸಾಂಗೋಪಾಂಗವಾಗಿ ಓದಿಬಿಟ್ಟಿದ್ದಾರೆ, ಲಕ್ಷಣ ಸಹಿತವಾಗಿ ಓದಿಬಿಟ್ಟಿದ್ದಾರೆ. ಧನುರ್ವೇದ, ಬ್ರಹ್ಮಾಸ್ತ್ರ ಎಲ್ಲವನ್ನ ಓದಿದ್ದಾರೆ. ಪುರಾಣ, ಇತಿಹಾಸ, ಅರ್ಥವಿದ್ಯಾ. ಯಾವ ಅರ್ಥವಿದ್ಯಾ? ಮಾನವೀಯ ಅರ್ಥವಿದ್ಯಾ. ಸ್ವಯಂಭುವ ಮನು ಮಹಾರಾಜರ ಅರ್ಥಶಾಸ್ತ್ರ, ಅದನ್ನ ಓದಿಬಿಟ್ಟಿದ್ದಾರೆ. ಕ್ಷಮ, ದಯಾ, ಸತ್ಯ, ತೇಜಸ್ಸು, ಮಾರ್ಧವ, ಆರ್ಜವ
ಎಲ್ಲ ಗುಣಗಳು ದ್ವಿಜ ಸತ್ತಮರಾದ ಬ್ರಾಹ್ಮಣೋತ್ತಮರಾದ ಇವರಲ್ಲಿ ಇದೆ. ಅವರಿಗೆ ನಾನು ಕಂಡ್ರೆ ಯಾವಾಗ್ಲೂ ಇಷ್ಟ, ನನಗೆ ಅವ್ರನ್ನ ಕಂಡ್ರೆ ಇಷ್ಟ. ಆದ್ದರಿಂದ ಇವತ್ತು ಕ್ಷತ್ರಿಯನಾಗಿ, ಶಿಷ್ಯನಾಗಿ ಅಲ್ಲ, ಕ್ಷತ್ರಿಯನಾಗಿ ಅವರ ಜೊತೆ ನಾ ಯುದ್ಧ ಮಾಡ್ತೇನೆ, ರಥ ತಗೊಂಡು ಹೋಗು ಮುಂದೆ ಅಂತ ದ್ರೋಣಾಚಾರ್ಯರ ಗುಣಗಳನ್ನು ನೋಡಿ ಹಾಗೆ ಹೇಳ್ತಾರೆ. ಯಾವಾಗ ಉತ್ತರನಿಗೆ ಅರ್ಜುನ ಹೀಗೆಲ್ಲ ಹೇಳಿದ್ನೋ, ಉತ್ತರ ರಥ ತಗೊಂಡು ಹೋದ. ಅರ್ಜುನನ ರಥ ಫಾಸ್ಟ್ ಆಗಿ ಬಂತು. ಅದನ್ನ ನೋಡಿ ದ್ರೋಣಾಚಾರ್ಯರ ಬಂಗಾರದ ರಥವೂ ಕೂಡ ಮುಂದೆ ಬಂತು. ಗುರುಗಳು ಬರ್ತಾ ಇದ್ದಾರೆ, ಪಾಠ ಮಾಡಿದ ಆಚಾರ್ಯರು. ಅವ್ರನ್ನ ನೋಡಿ ಅರ್ಜುನ ಕೈ ಮುಗಿದು ಹೇಳ್ತಾನೆ, ಕ್ಷಿತಾಸ್ಮೋ ವನೇ ವಾಸಂ ಪ್ರತಿಕರ್ಮ ಚಿಕೀರ್ಷವಃ ಕೋಪಂ ನಾರ್ಹಸಿ ನಃ ಕರ್ತುಂ ಸದಾ ಸಮರ ದುರ್ಮದ ಅಹಂತು ತಾಡಿತಃ ಪೂರ್ವಂ ಪ್ರಹರೇಯಂ ತವಾನಘ ಇತಿ ಮೇ ವರ್ತತೆ ಬುದ್ಧಿಸ್ತದ್ಭವಾನ್ ಕ್ಷಂತುಮರ್ಹತಿ ತತಃ ಪ್ರಾಜ್ಞಾಪಯಚ್ಛಂಕಂ ಭೇರಿ ಪಣವನಾದಿತಂ ವಿಕ್ಷೋಭತ ಬಲಂ ಸರ್ವಂ ಉದ್ಧೂತೈವ ಸಾಗರಃ ತತಸ್ತು ಪ್ರಾಹಿಣೋ ದ್ರೋಣಃ ಶರಾಣಾಮೇಕವಿಂಶತಿಂ ಅಪ್ರಾಪ್ತಾನೇವತ್ತಾನ್ ಪಾರ್ಥಃ ಚಿಚ್ಛೇದ ಕೃತಹಸ್ತವಾನ್ ತತಃ ಶರಸಹಸ್ರೇಣ ರಥಂ ಪಾರ್ಥಸ್ಯ ವೀರ್ಯವಾನ್ ಅವಾಕಿರತ್ತತೋ ದ್ರೋಣ ಶೀಘ್ರಹಸ್ತಂ ಪ್ರದರ್ಶಯನ್ ಏವಂ ಪ್ರವವೃಧೆ ಯುದ್ಧಂ ಭಾರದ್ವಾಜ ಕಿರೀಟಿನೋ ಅಶ್ವಾನ್ ಶೋಣಾನ್ ಮಹಾವೇಗಾನ್ ಹಂಸವರ್ಣೈಸ್ತು ವಾಜಿಭಿಃ ಮಿಶ್ರಿತಾನ್ ಸಮರೇ ದೃಷ್ಟ್ವಾ ವಿಸ್ಮಯಂತ ಪೃಥಗ್ ಜನಾಃ ರಥಂ ರಥೇನ ಪಾರ್ಥಸ್ಯ ಸಮಾಪತ್ಯ ಪರಂತಪಃ ಹರ್ಷಯುಕ್ತಸ್ತದಾಚಾರ್ಯಃ ಪ್ರತ್ಯಗೃಹ್ಣತ ಪಾಂಡವಂ ಸಮಾಶ್ಲಿಷ್ಟಾಭಿವಾನ್ಯೋನ್ಯಂ ದ್ರೋಣ ಪಾಂಡವಯೋರ್ಧ್ವಜೌ ದೃಷ್ಟ್ವಾ ಪ್ರಾಕಂಪತಮುಖುರ್ಭಾರತಾನಾಂ ಮಘಾಚಮೂಃ ತತ್ತು ಯುದ್ಧಂ ಪ್ರವವೃತೆ ಆಚಾರ್ಯಸ್ಯ ಅರ್ಜುನಸ್ಯ ಚ ವಿಮುಂಚತೋಶ್ಶರಾನುಗ್ರಾನ್ ವಿಶಿಖಾನ್ ದೀಪ್ತತೇಜಸಃ ತೌ ವೀರೌ ವೀರ್ಯಸಂಪನ್ನೌ ದೃಷ್ಟ್ವಾ ಸಂಗ್ರಾಮಮೂರ್ಧನಿ ಆಚಾರ್ಯ ಶಿಷ್ಯೌ ರಥಿನೌ ಕೃತವೀರ್ಯೌ ತರಸ್ವಿನೌ ಉಭೌ ವಿಶ್ರುತಕರ್ಮಾಣ ಉಭೌ ವೀರೌ ತರಸ್ವಿನೌ ಉಭಾವತಿ ರಥೌ ಲೋಕೆ ಕ್ಷುಭೌ ಪರಪುರಂಜಯೌ ಕ್ಷಿಪಂತೌ ಶರಜಾಲಾನಿ ಕ್ಷತ್ರಿಯಾನ್ ಮೋಘ ಆವಿಶತ್ ಯಸ್ಮಯಂತ ಜನಾತ್ಸರ್ವೇ ದ್ರೋಣಾರ್ಜುನ ಸಮಾಗಮೆ ನರಾಣಾಂ ಬ್ರುವತಾಂ ವಾಕ್ಯಂ ಶ್ರೂಯತೆ ಸುಮಹಸ್ವನಃ ದ್ರೋಣಂ ಹಿ ಸಮರೇ ಕೋನ್ಯೋ ಯೋದ್ಧುಮರ್ಹತ್ಯಥಾರ್ಜುನಾತ್ ರೌದ್ರಃ ಕ್ಷತ್ರಿಯ ಧರ್ಮೋಯಂ ಗುರುಂ ವೈ ಯದಯೋಧಯತ್ ಇತ್ಯಬ್ರುವನ್ ಜನಾಸ್ತತ್ರ ಸಂಗ್ರಾಮ ಶಿರಸಿ ಸ್ಥಿತಾಃ ತೌ ಸಮೀಕ್ಷತು ಸಂರಬ್ಧೌ ಸನ್ನಿಕೃಷ್ಟೌ ಮಹಾರಥೌ ಛಾದಯೇತಾಂ ಶರೋಘೈಸ್ತಾವನ್ಯೋನ್ಯಮಪರಾಜಿತೌ ಸಂಯುಗೇ ಸಂಚಕಾಶೇತಾಂ ಕಾಲಸೂರ್ಯಾ ವಿವೋದಿತೌ ವಿಸ್ಫಾರ್ಯ ಚ ಮಹಾಚಾಪಂ ಹೇಮಪೃಷ್ಠಂ ದುರಾನಮಂ ಸಂರಬ್ಧಸ್ತು ತದಾ ದ್ರೋಣಃ ಪ್ರತ್ಯಯುಧ್ಯತ ಫಲ್ಗುನಂ ಸಸಾಯಕಮಯೈರ್ಜಾಲೈರರ್ಜುನಸ್ಯ ರಥಂ ಪ್ರತಿ ಭಾನುಮದ್ಭಿಃ ಶಿಲಾಘೋತೈಃ ಬಾಣೈಃ ಪ್ರಾಚ್ಛಾದಯದ್ದಿಶಃ ಅರ್ಜುನಸ್ತು ತದಾ ದ್ರೋಣಂ ಮಹಾವೇಗೈರ್ಮಹಾರಥಃ ವಿವ್ಯಾಧ ಶತಶೋ ಬಾಣೈಃ ಧಾರಾಭಿರಿವ ಪರ್ವತಂ ಕಾಳಮೇಘ ಇವೋಷ್ಣಾಂತೆ ಫಲ್ಗುನಃ ಸಮವಾಕಿರತ್ ತಸ್ಯ ಜಾಂಬೂನದಮಯೈಃ ಚಿತ್ರೈಶ್ಚಾಪಚ್ಯುತೈಶ್ವರೈಃ ಪ್ರಾಚ್ಛಾದಯದ್ರಥಶ್ರೇಷ್ಠಂ ಭಾರದ್ವಾಜೋರ್ಜುನಸ್ಯ ವೈ ತಥೈವ ದಿವ್ಯಂ ಗಾಂಡೀವಂ ಧನುರಾಯಮ್ಯಚಾರ್ಜುನಃ ಶತ್ರುಘ್ನಂ ವೇಗವತ್ಸೃಷ್ಟಂ ಭಾರಸಾಧನಮುತ್ತಮಂ ಶೋಭತೆ ಸ್ಮ ಮಹಾಬಾಹೋರ್ಗಾಂಡೀವಂ ವಿಕ್ಷಿಪದ್ಧನುಃ ಶರಾಂಶ್ಚ ವಿಸೃಜನ್ ಚಿತ್ರಾನ್ ಸುವರ್ಣ ವಿಕೃತಾನ್ ಬಹೂನ್ ಪ್ರಾಚ್ಛಾದಯದಮೇಯಾತ್ಮ ಭಾರದ್ವಾಜರಥಂ ಪ್ರತಿ ದ್ರೋಣಚಾಪ ವಿನಿರ್ಮುಕ್ತಾನ್ ಬಾಣೈರ್ಬಾಣಾನವಾರಯತ್ ಸಾರಥೋಪ್ಯಚರತ್ ಪಾರ್ಥಃ ಪ್ರೇಕ್ಷಣೀಯೋ ಮಹಾರಥಃ ಯುಗಪದ್ದಿಕ್ಷು ಸರ್ವಾಶು ಸರ್ವತೋಸ್ತ್ರಾಣ್ಯವಾಸೃಜತ್ ಆದದಾನಂ ಶರಾನ್ ಘೋರಾನ್ ಸಂದಧಾನಂ ಚ ಪಾಂಡವಂ ವಿಸೃಜಂತಂ ಚ ಕೌಂತೇಯಂ ನ ಸ್ಮ ಪಶ್ಯಂತಿ ಲಾಘವಾತ್ ಏಕಚ್ಛಾಯಮಿವಾಕಾಶಂ ಬಾಣೈಶ್ಚಕ್ರೇ ಸಮಂತತಃ ನಾದೃಶ್ಯತ ತದಾ ದ್ರೋಣೋ ನೀಹಾರೇಣೇವ ಸರ್ವತಃ ಮರೀಚಿವಿಕಚಸ್ಯೇವ ರಾಜನ್ ಭಾನುಮತೋ ವಪುಃ ಆಸೀತ್ ಪಾರ್ಥಸ್ಯ ಸುಮಹದ್ವಪುಃ ಶರಶತಾರ್ಪಿತಂ ಕ್ಷಿಪತಃ ಶರಜಾಲಾನಿ ಕೌಂತೇಯಸ್ಯ ಮಹಾತ್ಮನಃ ತಾನ್ ವಿಧೂಯ ಶರಾನ್ ಘೋರಾನ್ ದ್ರೋಣೋಪಿ ಸಮಿತಿಂಜಯಃ ಬಭಾಸೆ ತಿಮಿರಂ ವ್ಯೋಮ್ನಿ ವಿಧೂಯ
ಸವಿತಾ ಯಥಾ ಅಗ್ನಿಚಕ್ರೋಪಮಂ ಘೋರಂ ಮಂಡಲೀಕೃತಮಾಹವೆ ವಿಕೃಷ್ಯ ಸುಮಹಚ್ಚಾಪಂ ಮೇಘಸ್ತನಿತನಿಸ್ವನಂ ಅಸಕ್ತಂ ಮುಂಚತೋ ಬಾಣಾನ್ ದದೃಶುಃ ಕುರವೋ ಯುಧಿ ದಿಕ್ಷು ಸರ್ವಾಶು ವಿಪುಲಃ ಶುಶ್ರುವೇಥ ಜನೈಸ್ತಥಾ ದ್ರೋಣಸ್ಯಾಪಿ ಧನುರ್ಘೋಷೋ ವಿದ್ಯುತ್ಸ್ತನಿತನಿಸ್ವನಃ ಅಭವದ್ವಿಸ್ಮಯಕರಃ ಸೈನ್ಯಾನಾಂ ಭರತಋಷಭ ತಸ್ಯ ಜಾಂಬೂನದಮಯೈಃ ದೀಪ್ತೈಃ ಅಗ್ನಿಸಮೈಶ್ವರೈಃ ಪ್ರಾಚ್ಛಾದಯದಮೇಯಾತ್ಮಾ ದಿಶಃ ಸೂರ್ಯಸ್ಯ ಚ ಪ್ರಭಾಂ ತತಃ ಕನಕಪುಂಖಾನಾಂ ಶರಾಣಾನ್ ನತಪರ್ವಣಾಂ ವಿಯದ್ಗತಾನಾಂ ಚರತಾನ್ ದೃಶ್ಯಂತೆ ಬಹವೋ ಪ್ರಜಾಃ ಶರಾಸನಾತ್ತು ದ್ರೋಣಸ್ಯ ಪ್ರಭವಂತಿ ಸ್ಮ ಸಾಯಕಾಃ ಏಕೋ ದೀರ್ಘ ಇವಾಪಾಂಗಾತ್ ಪ್ರದೃಶ್ಯಂತೆ ಮಹಾಶರಾಃ ಆಕಾಶೇ ಸಮದೃಶ್ಯಂತ ಹಂಸಾನಾಮಿವ ಪಂಕ್ತಯಃ ಏವಂ ಸುವರ್ಣ ವಿಕೃತಾನ್ ವಿಮುಚಂತೌ ಬಹೂನ್ ಶರಾನ್ ಆಕಾಶಂ ಸಂವೃತಂ ವೀರ ಉಲ್ಕಾಭಿರಿವ ಚಕ್ರತುಃ ತಯೋಃ ಶರಾಶ್ಚ ವಿಬಭುಃ ಕಂಕಬರ್ಹಿಣವಾಸಸಃ ಪಂಕ್ತಯಃ ಶರದಿಮತ್ತಾನಾಂ ಸಾರಸಾನಾಮಿವಾಂಬರೇ ತತ್ತು ಯುದ್ಧಂ ಮಹದ್ಘೋರಂ ತಯೋಃ ಸಂರಬ್ಧಯೋರಭೂತ್ ಅತ್ಯದ್ಭುತಮಚಿಂತ್ಯಂಚ ವೃತ್ರವಾಸವಯೋರ್ಯಥಾ ಮಹಾಗಜ ವಿವಾಸಾದ್ಯ ವಿಷಾಣಾಗ್ರೈಃ ಪರಸ್ಪರಂ ಶರೈಃ ಪೂರ್ಣಾಯತೋತ್ಸೃಷ್ಟೈರನ್ಯೋನ್ಯಂ ಅಭಿಜಘ್ನತುಃ. ಅರ್ಜುನ ಕೈ ಮುಗಿದು ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸ್ವಾಮಿ, ವನವಾಸ ಮಾಡಿದ್ದೇವೆ, 1 ವರ್ಷ ಅಜ್ಞಾತವಾಸ ಆಗಿದೆ, ಅದಕ್ಕೆ ಪ್ರತೀಕಾರವನ್ನ ಮಾಡಬೇಕು ಅಂತ ಬರ್ತಾ ಇದ್ದೇನೆ. ದಯಮಾಡಿ ನನ್ನ ಮೇಲೆ ಕೋಪ ಮಾಡ್ಕೊಳ್ಬೇಡಿ. ನಾನೇ ನಿಮ್ಮೇಲೆ ಹೊಡೆಯಲ್ಲ. ನೋಡಿ ಎಂಥ ಗುರುಭಕ್ತಿ. ಯುದ್ಧ ಮಾಡುವಾಗ್ಲು ಫಸ್ಟ್ ನಾನ್ ನಿಮ್ಗೆ ಹೊಡೆಯಲ್ಲ, ನೀವು ನನಗ್ ಹೊಡೆದ್ರೆ ನಾನ್ ನಿಮ್ಗೆ ಹೊಡ್ತೇನೆ. ದಯಮಾಡಿ ನನ್ನ ಕ್ಷಮಿಸ್ಬೇಕು, ಕೋಪ ಮಾಡ್ಕೊಳ್ಬಾರ್ದು. ನೋಡಿ, ಆ ಯುದ್ಧದ ಮಧ್ಯದಲ್ಲಿ ಗುರುಗಳಿಗೆ ಯಾವ ರೀತಿ ಗೌರವ ಕೊಡಬೇಕು, ಗುರುಭಕ್ತಿ ಹೇಗಿರ್ಬೇಕು ಅನ್ನೋದನ್ನ ಪಾಠ ಮಾಡ್ತಾನೆ ಅರ್ಜುನ. ದಯಮಾಡಿ ಕ್ಷಮಿಸಿ ಅಂತ ಹೇಳಿ ಅಲ್ಲಿ ಬೇಕಾದಷ್ಟು ಆಯುಧಗಳ ಘೋಷ ಆಗ್ತಾ ಇದೆ. ಅದರ ಜೊತೆಯಲ್ಲೇ ಅರ್ಜುನ ಶಂಖವನ್ನ ಊದಿಬಿಟ್ಟ. ಏನು ಅಲೆಗಳು ಬಂದಾಗ ಸಮುದ್ರ ಕ್ಷೋಭೆಗೊಳಗಾಗುವಂತೆ ಸೈನ್ಯ ಕ್ಷೋಭೆಗೊಳಗಾಯಿತು. ಯುದ್ಧ ಆರಂಭ ಆಯ್ತು. ನೀವು ಹೊಡೆದ್ರೆ ನಾನು ಹೊಡಿತೀನಿ ಅಂತ ಹೇಳಿದ್ನಲ್ಲ ಅರ್ಜುನ. ಅದಕ್ಕೆ ದ್ರೋಣಾಚಾರ್ಯರು ಅರ್ಜುನನ ರಥದ ಮೇಲೆ 1,000 ಬಾಣ ಬಿಟ್ರು. ಅಲ್ಲಿಂದ ಅವರಿಬ್ಬರಿಗೂ ಪರಸ್ಪರ ಘೋರವಾದಂತಹ ಯುದ್ಧ ಆರಂಭ ಆಯ್ತು. ಅವರ ಕುದುರೆಗಳ ಬಣ್ಣ ಕೆಂಪು, ಅರ್ಜುನನ ಕುದುರೆಗಳ ಬಣ್ಣ ಬಿಳಿ. ಅದೆರಡು ಮಿಕ್ಸ್ ಆಗಿರೋದನ್ನ ನೋಡಿ ಜನಗಳಿಗೆ ಆಶ್ಚರ್ಯ ಆಯ್ತಂತೆ. ರಥದಿಂದ ರಥಕ್ಕೆ ಡಿಕ್ಕಿ ಹೊಡೆದಿದ್ದಾರೆ ದ್ರೋಣಾಚಾರ್ಯರು. ಯುದ್ಧ ಮಾಡೋಣ ಬಾ ಅಂತ. ನೀವು ಹೊಡೆದ್ರೆ ನಾನು ಹೊಡಿತೀನಿ ಇನ್ನಲ್ಲ. 1000 ಬಾಣ, ರಥದಿಂದ ರಥಕ್ಕೆ ಡಿಕ್ಕಿ. ಅದು ಹೇಗಿದೆ ಅಂತಂದ್ರೆ, ದ್ರೋಣಾಚಾರ್ಯರು ಭಕ್ತಿಯಿಂದ ನಮಸ್ಕಾರ ಮಾಡಿದ ಶಿಷ್ಯನನ್ನ ಆಲಿಂಗನ ಮಾಡ್ಕೊಂಡಾಗಿದೆಯಂತ. ಆ ರಥಗಳು ಪರಸ್ಪರ ಡಿಕ್ಕಿ ಹೊಡೆದಾಗ ಅವರಿಬ್ಬರ ಧ್ವಜಗಳು ಪರಸ್ಪರ ಆಲಿಂಗನ ಮಾಡಿಕೊಂಡಿದೆ. ಅದನ್ನು ನೋಡಿ ಭಾರತ ವಂಶದವರಾದ ಕೌರವರ ಸೈನ್ಯಕ್ಕೆ ನಡುಕ ಉಂಟಾಯಿತು. ಅರ್ಜುನ ಆಚಾರ್ಯರು ಪರಸ್ಪರ ಬಾಣಗಳನ್ನ ಬಿಡ್ತಾ ಇದ್ದಾರೆ. ಇಬ್ಬರೂ ರಥಿಕರೇ, ಇಬ್ಬರೂ ವೀರ್ಯ ಸಂಪನ್ನರೇ, ಇಬ್ಬರೂ ವೀರ್ಯರೇ, ಇಬ್ಬರೂ ಪರಾಕ್ರಮಿಗಳೇ, ಇಬ್ಬರೂ ಧೈರ್ಯಶಾಲಿಗಳೇ. ಅವರಿಬ್ಬರೂ ಮಾಡಿದ ಕೆಲಸ ಅತ್ಯಂತ ಪ್ರಸಿದ್ಧವಾದದ್ದೇ. ಇಬ್ಬರು ಅತಿರಥರೇ. ಗುರುಗಳ ಮೇಲೆ ಶಿಷ್ಯ, ಶಿಷ್ಯನ ಮೇಲೆ ಗುರುಗಳು. ಆಶ್ಚರ್ಯ ಆಯ್ತು. ಜನಗಳೆಲ್ಲ ಜೋರಾಗಿ ಮಾತಾಡ್ತಾ ಇದ್ದಾರಂತೆ. ಅಲ್ರಿ, ದ್ರೋಣಾಚಾರ್ಯರನ್ನ ಯುದ್ಧದಲ್ಲಿ ಎದುರುಗೊಳ್ಳಿಕ್ಕೆ ಅರ್ಜುನನ್ನ ಬಿಟ್ರೆ ಇನ್ಯಾರಿಗೆ ಸಾಧ್ಯ ಇದೆ? ಎಂತಹ ಧರ್ಮನಪ್ಪ, ಕ್ಷತ್ರಿಯ ಧರ್ಮ. ಸ್ವತಃ ಧನುರ್ವೇದವನ್ನ ಪಾಠ ಮಾಡಿದ ಗುರುಗಳ ಜೊತೆಯಲ್ಲಿ ಶಿಷ್ಯ
ಯುದ್ಧ ಮಾಡ್ತಾ ಇದ್ದಾನೆ ಅಂತಂದ್ರೆ ಕ್ಷತ್ರಿಯ ಧರ್ಮವೇ ಅತ್ಯಂತ ವಿಚಿತ್ರವಾಗಿರ್ತಕ್ಕಂಥದ್ದು ಅಂತ ಅಲ್ಲಿರೋರೆಲ್ಲ ಮಾತಾಡ್ತಾ ಇದ್ದಾರೆ. ಹೀಗೆ ಜನ ಮಾತಾಡೋರು ಮಾತಾಡ್ಕೊಳ್ಳಿ ಅಂತ ಇವರಿಬ್ರು ಪರಸ್ಪರ ಬಾಣಗಳನ್ನ ಬಿಡೋದು, ಬಾಣಗಳನ್ನ ಬಿಡ್ತಾಲೇ ಇದ್ದಾರೆ. ಪ್ರಳಯ ಕಾಲದಲ್ಲಿರುವ ಸೂರ್ಯನಂತೆ ಇದ್ದಾರೆ ಅವರಿಬ್ರು. ಬಂಗಾರದ ಹಿಡಿ ದ್ರೋಣಾಚಾರ್ಯರ ಬಿಲ್ಲಿಗೆ ಬಗ್ಗಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ಬಗ್ಗಿಸಿ ಮಹಾಪರಾಕ್ರಮಿಗಳಾದಂತಹ ದ್ರೋಣರು ಯುದ್ಧ ಮಾಡ್ತಾ ಇದ್ದಾರೆ. ಅರ್ಜುನನೂ ಅಷ್ಟೇ ಯುದ್ಧ ಮಾಡ್ತಾ ಇದ್ದಾನೆ. ಅರ್ಜುನನ ರಥದ ಸುತ್ತ ಬಾಣಗಳೆಂಬ ಕಿರಣಗಳನ್ನ ದ್ರೋಣಾಚಾರ್ಯರೆಂಬ ಸೂರ್ಯ ಬಿಟ್ಟ. ಅರ್ಜುನನು ಅಷ್ಟೇ ದ್ರೋಣರು ಬಿಟ್ಟ ಬಾಣಗಳನ್ನೆಲ್ಲ ಮುರಿದು ಹಾಕಿ ಅವ್ರ ಮೇಲೆ ಬಾಣಗಳಿಂದ ಮಳೆಯನ್ನ ಸುರಿಸಿಬಿಟ್ಟ. ಮತ್ತೆ ಇವರು ಬಾಣ ಅವರು ಬಾಣ, ಗಾಂಡೀವ ಧನುಸ್ಸನ್ನ ಎಳೆದು ಬಾಣ ಪ್ರಯೋಗ ಮಾಡ್ತಾನೆ. ಹೇಗೆ ಬಾಣ ಬರ್ತಾ ಇದೆಯೋ ಹಾಗೆ ಇವರು ಬಾಣ ಕೊಡ್ತಾರೆ. ಇವ್ರು ಹೇಗೆ ಬಾಣ ಕೊಡ್ತಾರೋ ಅವನು ಹಾಗೆ ಬಾಣ, ಬಾಣಗಳಿಂದ ಬಾಣ, ಬಾಣಗಳಿಂದ ಬಾಣ. ಒಂದೇ ಸಮನೆ ಇಬ್ಬರೂ ಬಾಣಗಳನ್ನ ಬಿಡ್ತಾ ಚೆನ್ನಾಗಿದ್ದಾರೆ. ಅರ್ಜುನ ಪರಮ ಸುಂದರವಾಗಿ ಯುದ್ಧ ಮಾಡ್ತಾ, ಯುದ್ಧದಲ್ಲಿ ಏನು ಸುಂದರಾರಿ, ಚೆನ್ನಾಗಿದೆ ನೋಡಿ. ಅರ್ಜುನ ತನ್ನ ಬತ್ತಳಿಕೆಯಿಂದ ಬಾಣ ತಗೊಳ್ಳೋದು, ಬಿಲ್ಲಲ್ಲಿ ಬಾಣವನ್ನ ಇಡೋದು, ಹಗ್ಗ ಎಳೆಯೋದು, ಬಾಣ ಬಿಡೋದು, ಬರೀ ಬಾಣ ಬರೋದು ಕಾಣ್ತಾ ಇದೆ ಅಷ್ಟೇ, ಅದರ ಹಿಂದಿನ ಯಾವುದೂ ಕಾಣ್ತಾ ಇಲ್ಲ. ಅಷ್ಟು ವೇಗ ಅರ್ಜುನನದ್ದು. ಆಕಾಶವನ್ನೆಲ್ಲ ತುಂಬಿಸಿಬಿಟ್ಟ ಬಾಣದಿಂದ, ದ್ರೋಣಾಚಾರ್ಯರನ್ನೇ ಮುಚ್ಚಿಬಿಟ್ಟ. ದ್ರೋಣಾಚಾರ್ಯ ಯಾರ ಕಣ್ಣಿಗೂ ಕಾಣ್ಲೇ ಇಲ್ವಂತೆ. ಮತ್ತೆ ಅದನ್ನ ಸೀಳಿ ದ್ರೋಣಾಚಾರ್ಯರು ಅರ್ಜುನನ ಮೇಲೆ ಬಾಣ ಬಿಡ್ತಾರೆ. ಅರ್ಜುನನ ಶರೀರ ಎಲ್ಲ ಚುಚ್ಚಿ ಬಿಟ್ಟುವು ಬಾಣಗಳೆಲ್ಲ. ಅವನು ಅಷ್ಟೇ ಅದನ್ನ ಕತ್ತರಿಸಿ ಮತ್ತೆ ದ್ರೋಣಾಚಾರ್ಯರ ಮೇಲೆ ಬಿಟ್ಟ. ಕೌರವರು ನೋಡ್ತಾ ಇದ್ದಾರೆ. ಸಿಡಿಲು, ಮಿಂಚು, ಗುಡುಗು, ಮೋಡ ಎಲ್ಲ ಒಟ್ಟಿಗೆ ಹಾಗೆ ಶಬ್ದ ಮಾಡುತ್ತೋ ಹಾಗೆ ದ್ರೋಣರ ಅರ್ಜುನನ ಯುದ್ಧ. ಬಂಗಾರದ ರೆಕ್ಕೆ, ಆ ಬಾಣ ನೋಡಿ ಎಷ್ಟು ಶ್ರೀಮಂತಿಕೆ ನಮ್ಮ ದೇಶದಲ್ಲಿ. ಮುರಿದು ಹೋಗುವ ಧನುಸ್ಸು, ಬಾಣ ಎಲ್ಲ ಬಂಗಾರಮಯವಾಗಿತ್ತು ಒಂದ್ ಕಾಲದಲ್ಲಿ. ದ್ರೋಣಾಚಾರ್ಯರು ಬಾಣ ಬಿಡ್ತಾ ಇದ್ರೆ ಒಂದ್ರ ಹಿಂದೆ ಫಾಲೋ ಮಾಡ್ಕೊಂಡು ಹೋಗತಕ್ಕ ಹಂಸ ಪಕ್ಷಿಗಳು ಆಕಾಶದಲ್ಲಿ ಹಾರ್ತಾ ಇದ್ದೇನೋ ಅನ್ನುವಂತೆ ಇತ್ತಂತೆ. ಕಂಕ ಪಕ್ಷಿ, ಸಾರಸ ಪಕ್ಷಿ ಅದೆರಡು ಹಾರಿ ಹೋಗೋ ತರ ಇತ್ತು. ಅಂದ್ರೆ ಶರತ್ಕಾಲದ ಆಕಾಶದಲ್ಲಿ ಸಂಚಾರ ಮಾಡತಕ್ಕಂತ ಸಾರಸ ಪಕ್ಷಿ, ಸಾರಸಾಕ್ಷಿ ಅಂತೀವಲ್ಲ, ಆ ಸಾರಸ ಪಕ್ಷಿಯ ಗುಂಪಿನಂತೆ ಬಾಣ ಬಿಡೋದಿತ್ತು. ಇಬ್ಬರೂ ಕೋಪ, ನಾನು ಗುರುಗಳಿಗೆ ಹೊಡಿಬೇಕು ಅಂತ, ನಾನು ಶಿಷ್ಯನಿಗೆ ಹೊಡಿಬೇಕು ಅಂತ. ಮದಿಸಿದ ಮದಗಜಗಳಂತೆ ಆ ಎರಡೂ ಮದಗಜಗಳು ತಮ್ಮ ದಂತಗಳಿಂದ ಪರಸ್ಪರ ಯುದ್ಧ ಮಾಡಿಕೊಳ್ಳುವಂತೆ ಇಬ್ರು ಹೊಡೆದಾಡ್ತಾ ಇದ್ದಾರೆ. ಇಷ್ಟಾಗುವಾಗ ಅಥತ್ವಾಚಾರ್ಯ ಮುಖ್ಯೇನ ತರಾನ್ ಶಿಲಾಶಿತಾನ್ ವಾರಯಚ್ಛಿತೈರ್ವಾಣೈರರ್ಜುನೋ ಜಯತಾಂಬರಃ ದರ್ಶಯನ್ನೈಂದ್ರಿಯಾತ್ಮಾನಂ ಉಗ್ರಮುಗ್ರ ಪರಾಕ್ರಮಃ ಇಷುಭಿಸ್ತೂರ್ಣಮಾಕಾಶಂ ಬಹುಭಿಶ್ಚ ಸಮಾವೃಣೋತ್ ಜಿಗಾಂಸಂತಂ ನರವ್ಯಾಘ್ರಂ ಅರ್ಜುನಂ ಭೀಮತೇಜಸಂ ವಿವ್ಯಾಧನಿಶಿತೈರ್ದ್ರೋಣಶರೈಃ ಸನ್ನತ ಪರ್ವಭಿಃ ಹೃಷ್ಟಸ್ಸಮಭವದ್ರೋಣೋ ರಣೇ ಶೌಂಡಃ ಪ್ರತಾಪವಾನ್ ಅರ್ಜುನೇನ ಸಮಂ ಕ್ರೀಡನ್ ಶರೈಃ ಸನ್ನತ ಪರ್ವಭಿಃ ತೌ ವ್ಯದಾರಯತಾಂ ಶೂರೌ ಸಂರಬ್ಧೌ ರಣಮೂರ್ಧನಿ ಉದೀರಯಂತೌ ದಿವ್ಯಾನಿ ಬ್ರಾಹ್ಮಾದ್ಯಸ್ತ್ರಾಣಿ ಸರ್ವಶಃ ಪಾರ್ಥಸ್ಸ ಸಮರೇ ಶೂರೋ ದರ್ಶಯನ್ ವೀರ್ಯಮಾತ್ಮನಃ ಸುಮಹಾಸ್ತ್ರೈರ್ಮಹಾತ್ಮಾನಂ ದ್ರೋಣಂ ಪ್ರಾಚ್ಛಾದಯಚ್ಛರೈಃ ಅಸ್ತ್ರೈರಸ್ತ್ರಾಣಿ ಸಂವಾರ್ಯ ಪಾರ್ಥೋ ದ್ರೋಣಮವಾರಯತ್ ತಯೋರಾಸೀತ್ ಸಂಪ್ರಹಾರಃ ಕ್ರುದ್ಧಯೋಃ ನರಸಿಂಹಯೋಃ ಅಮೃಷ್ಯಮಾಣಯೋಃ ಸಂಖ್ಯೇ ಬಲಿವಾಸವಯೋರಿವ ದರ್ಶಯೇತಾಂ ಮಹಾಸ್ತ್ರಾಣಿ ಭಾರದ್ವಾಜಾರ್ಜುನ ಉಭೌ ಐಂದ್ರಂ ವಾಯವ್ಯಮಾಗ್ನೇಯಂ ಅಸ್ತ್ರಮಸ್ತ್ರೇಣ ಪಾಂಡವಃ ಮುಕ್ತಂ ಮುಕ್ತಂ ದ್ರೋಣಚಾಪಾತ್ ಗ್ರಸತೆ ಸ್ಮ ಪುನಃ ಪುನಃ ಏವಂ ಶೂರೌ ಮಹೇಟ್ವಾಸೋ ವಿಸೃಜಂತೌ ಶರಾನ್ಷಿತಾನ್
ಏಕಚ್ಛಾಯಾಮಕುರ್ವಾತಾಂ ಗಗನಂ ಶರವೃಷ್ಟಿಭಿಃ ತತೋರ್ಜುನೋ ವಿಮುಕ್ತಾನಾಂ ಅರ್ಜುನೆ ವಿಮುಕ್ತಾನಾಂ ಪತತಾಂಚ ಶರೀರಿಷು ಪರ್ವತೇಷು ವಜ್ರಾಣಾಂ ಶರಾಣಾಂ ಶ್ರೂಯತೆ ಸ್ವನಃ ತತೋ ನಾಗಾರಥಾಸ್ವಾಸ್ತ್ಯ ಸಾದಿನಶ್ಚ ವಿಶಾಂಪತೆ ಶೋಣಿತಾಕ್ತಾಶ್ಚ ದೃಶ್ಯಂತೆ ಪುಷ್ಪಿತಾ ಇವ ಕಿಂಶುಕಾಃ ಬಾಹುಭಿಶ್ಚ ಸಕೇಯೂರೈರ್ನಿಕೃತ್ತೈಶ್ಚ ಮಕಾರಥೈಃ ಸುವರ್ಣಚಿತ್ರೈಃ ಕವಚೈಃ ಧ್ವಜೈಶ್ಚ ವಿನಿಪಾತಿತೈಃ ಯೋಧೈಶ್ಚ ನಿಹತೈಸ್ತತ್ರ ಪಾರ್ಥಬಾಣಾಭಿಪೀಡಿತೈಃ ಬಲಮಾಸೇತ್ ಸಮುದ್ಭ್ರಾಂತಂ ದ್ರೋಣಾರ್ಜುನ ಸಮಾಗಮೇ ವಿಧೂನ್ವಾನೌ ತುತೌ ವೀರೌ ಧನುಷಿ ಭಾರಸಾಧನೆ ಪ್ರಾಚ್ಛಾದಯೇತಾಮನ್ಯೋನ್ಯಂ ವಿಧಕ್ಷಂತೌ ಮಗೇಷುಭಿಃ ಅಥಾಂತರಿಕ್ಷೇ ನಾದೋಭೂದ್ ದ್ರೋಣಂ ತತ್ರ ಪ್ರಶಂಸತಾಂ ದುಷ್ಕರಂ ಕೃತವಾನ್ ದ್ರೋಣೋ ಯದರ್ಜುನಮಯೋಧಯತ್ ಪ್ರಮಾಥಿತಂ ಮಹಾವೀರ್ಯಂ ದೃಢಮುಷ್ಟಿಂ ದುರಾಸದಂ ಜೇತಾರಂ ಸರ್ವಸೈನ್ಯಾನಾಂ ಸರ್ವೇಷಾಂ ಚ ಮಹಾರಥಂ ಅವಿಭ್ರಮಂ ಚ ಶಿಕ್ಷಾಂ ಚ ಲಾಘವಂ ದೂರಪಾತನಂ ಪಾರ್ಥಸ್ಯ ಸಮರೇ ದೃಷ್ಟ್ವಾ ದ್ರೋಣಸ್ಯಾಸೀತ್ ಸುವಿಸ್ಮಯಃ ತತ್ಪ್ರವೃತ್ತಂ ಚಿರಂಘೋರಂ ತಯೋರ್ಯುದ್ಧಂ ಮಹಾತ್ಮನೋಃ ಅವರ್ತತ ಮಹಾರೌದ್ರಂ ಲೋಕಸಂಕ್ಷೋಭಕಾರಕಂ ಅಥ ಗಾಂಡೀವಮುದ್ಯಮ್ಯ ದಿವ್ಯಂ ಧನುರಮರ್ಷಣಃ ವಿಚಕರ್ಷರಣೇ ಪಾರ್ಥೋ ಬಾಹುಭ್ಯಾಂ ಭರತಋಷಭಃ ತಸ್ಯ ಬಾಣಮಯಂ ವರ್ಷಂ ಶಲಭಾನಾಮಿವಾಭವತ್ ನ ಚ ಬಾಣಾಂತರೇ ತಸ್ಯ ವಾಯುಃ ಶಕ್ನೋತಿ ಸರ್ಪಿತುಂ ಅಭೀಕ್ಷ್ಣಂ ಸಂದಧಾನಸ್ಯ ಬಾಣಾನುತ್ಸೃಜತಸ್ತದಾ ದೃದೃಶೇನಾಂತರಂ ಕಿಂಚಿತ್ ಪಾರ್ಥಸ್ಯ ಪತತೋಪಿ ಚ ಯುದ್ಧೇತ ಕೃತಶೀಘ್ರಾಸ್ತೆ ವರ್ತಮಾನೇತಿ ದಾರುಣೆ ಶೀಘ್ರಾತ್ ಶೀಘ್ರತರಂ ಪಾರ್ಥಃ ಶರಾನನ್ಯಾನುದೈರಯತ್. ಬಾಣಗಳಿಂದ ಹೊಡ್ಕೊಂತಿದ್ದಾರೆ. ಆಗ ಆಚಾರ್ಯರು ಪ್ರಯೋಗ ಮಾಡಿದ ಬಾಣವನ್ನ ತನ್ನ ಬಾಣಗಳಿಂದ ಕತ್ತರಿಸಿಬಿಟ್ಟ ಅರ್ಜುನ. ನಾನು ಇಂದ್ರನ ಮಗ, ನಾನು ಇಂದ್ರಾವತಾರಿ, ನನ್ನ ಪರಾಕ್ರಮ ಹೇಗಿದೆ ಅನ್ನೋದನ್ನ ಗುರುಗಳಿಗೆ ತೋರಿಸ್ತಾ ಅರ್ಜುನ ಬೇಗ ಆಕಾಶವನ್ನ ಬಾಣಗಳಿಂದ ಮುಚ್ಚಿಬಿಟ್ನಂತೆ. ಅದೆಲ್ಲವನ್ನ ದ್ರೋಣಾಚಾರ್ಯರು ಕತ್ತರಿಸಾಕ್ಬಿಟ್ರು. ಇಬ್ಬರು ಆಟ, ಪರಸ್ಪರ ಗುರು ಶಿಷ್ಯರ ಯುದ್ಧವೆನ್ನುವ ಆಟ. ಇಬ್ಬರಿಗೂ ಕೋಪ. ನೋಡಿ, ಬ್ರಹ್ಮಾಸ್ತ್ರಾದಿ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಆಟ ಆಡ್ತಾ ಇದ್ದಾರೆ. ಅರ್ಜುನ ಬಿಡುವ ಮಹಾಸ್ತ್ರಗಳನ್ನ ದ್ರೋಣಾಚಾರ್ಯರ ನಾಶ ಮಾಡಿದ್ರೆ, ದ್ರೋಣಾಚಾರ್ಯರು ಬಿಡುವ ಅಸ್ತ್ರಗಳನ್ನ ಅರ್ಜುನ ನಾಶ ಮಾಡ್ತಾನೆ. ಇಬ್ಬರು ನರಸಿಂಹರು, ಅಂದ್ರೆ ನರಶ್ರೇಷ್ಠರು ಅಂತ ಅರ್ಥ. ಬಲಿ ಚಕ್ರವರ್ತಿಗೂ ಇಂದ್ರದೇವರಿಗೂ ಆದ ಯುದ್ಧದಂತೆ ಆ ಯುದ್ಧ ಅಲ್ಲಿದೆ. ಅಲ್ಲಿ ಬಲಿ ಯಾರು ಅಂತ ಪ್ರಶ್ನೆ. ಇಂದ್ರದೇವರಂತೂ ಅರ್ಜುನ, ಬಲಿ ಅಂದ್ರೆ ಅಸುರಾವೇಶಯುಕ್ತರು, ತಾತ್ಕಾಲಿಕವಾದ ಅಸುರಾವೇಶಯುಕ್ತರಾದ ಬಲಿಯಂತೆ ದುರ್ಯೋಧನಾದಿಗಳಿಗೆ ಸಹಾಯ ಮಾಡ್ತಾ ಇರತಕ್ಕಂತಹ ದ್ರೋಣರಿದ್ದಾರೆ ಎಂತ ವಿಶೇಷಣ ಕೊಡ್ತಾರೆ ನೋಡಿ ವ್ಯಾಸರು. ಇಂದ್ರಾಸ್ತ್ರ, ವಾಯವ್ಯ, ಆಗ್ನೇಯ, ಯಾವ ಯಾವ ಅಸ್ತ್ರಗಳನ್ನ ಭೀಷ್ಮಾಚಾರ್ಯರು ಪ್ರಯೋಗ ಮಾಡ್ತಾರೆ ಆ ಎಲ್ಲ ಅಸ್ತ್ರಗಳನ್ನ ಅರ್ಜುನ ತನ್ನ ಅಸ್ತ್ರಗಳಿಂದ ನುಂಗಿಬಿಟ್ಟ, ನಾಶ ಮಾಡಿಬಿಟ್ಟ. ಈ ಪ್ರಕಾರವಾಗಿ ಅವರಿಬ್ಬರು ಆಕಾಶದಲ್ಲಿ ಚಪ್ಪರವನ್ನ ಹಾಕಿ ಬಿಟ್ಟಿದ್ದಾರೆ. ಅರ್ಜುನ ಬಿಡುವ ಬಾಣಗಳಿಂದ ಶತ್ರುಗಳ ಸೈನ್ಯ ಕತ್ತರಿಸಿ ಬೀಳ್ತಾ ಇದೆ. ಆನೆ, ರಥ, ಕುದುರೆ, ಆನೆ ಓಡಿಸೋರು, ಕುದುರೆ ಓಡಿಸೋರು ಎಲ್ಲರೂ ರಕ್ತದಿಂದ ಒದ್ದೆ ಆಗಿ ಬಿಟ್ಟಿದ್ದಾರೆ. ಹೇಗಿದೆ ಅಂತಂದ್ರೆ ಕಿಂಶುಕ, ಮುತ್ತುಗದ ಎಲೆ ದ್ವಾದಶಿ ದಿನ ಊಟ ಮಾಡಬೇಕು ಅಂತಾರಲ್ಲ, ಕಿಂಶುಕ. ಆ ಮುತ್ತುಗದ ಮರ ಕೆಂಪು ಬಣ್ಣದ ಹೂವನ್ನ ಬಿಟ್ಟಂತೆ ಅವರ ಶರೀರಗಳೆಲ್ಲ ಕಾಣ್ತಾ ಇತ್ತು. ಇಲ್ಲಿ ಯುದ್ಧ ಆಗ್ತಾ ಇದೆ. ಯುದ್ಧವಾಗುವಂತಹ ಸಂದರ್ಭದಲ್ಲಿ ಪಾಪ ಎಷ್ಟೋ ಜನ ಕೈಗಳಿಗೆ ಕೇಯೂರ ಅಂತ ಆಭರಣ ಹಾಕೊಂಡಿರ್ತಾರೆ. ಆ ಕೇಯೂರ ಆಭರಣ ಸಹಿತವಾಗಿ ಇವರ ಕೈಗಳೆಲ್ಲ ಕತ್ತರಿಸಿ ಹೋಗಿದೆ. ರಥಗಳೆಲ್ಲ ಮುರಿದು ಬಿದ್ದಿವೆ. ಬಂಗಾರದ ಕವಚಗಳೆಲ್ಲ ಕತ್ತರಿಸಿ ಹೋಗಿವೆ. ಧ್ವಜಗಳು ಛಿದ್ರ ಛಿದ್ರವಾಗಿ ಬಿದ್ದಿವೆ. ಯೋಧರು ಕೈಕಾಲುಗಳನ್ನ, ತಲೆಗಳನ್ನ ಕತ್ತರಿಸಿ ಹಾಕೊಂಡು ನೆಲದ ಮೇಲೆ ಬಿದ್ದು ಹೋಗಿದ್ದಾರೆ.
ಈಗ ಅವರಿಬ್ಬರ ಯುದ್ಧ. ಆಗ ಆಕಾಶದಲ್ಲಿ ದ್ರೋಣಾಚಾರ್ಯರನ್ನ ಪ್ರಶಂಸೆ ಮಾಡತಕ್ಕ ದೊಡ್ಡ ಶಬ್ದ ಬಂತಂತೆ. ಶತ್ರುಗಳನ್ನೇ ನಾಶ ಮಾಡುವ ಮಹಾಬಲ ಪರಾಕ್ರಮಿಯಾದ ಯಾವನ ಹತ್ತಿರಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲವೋ ಅಂತಹ ಅರ್ಜುನನ ಜೊತೆಯಲ್ಲಿ ದ್ರೋಣಾಚಾರ್ಯರು ಯುದ್ಧ ಮಾಡ್ತಾ ಇದ್ದಾರೆ ಅಂದ್ರೆ ಇವರ ಪ್ರಭಾವ ಎಷ್ಟು ದೊಡ್ಡದು ಅಂತ ಆಕಾಶದಿಂದ ಶಬ್ದ ಬಂತು. ದ್ರೋಣಾಚಾರ್ಯರಿಗೆ ಆಶ್ಚರ್ಯ ಆಯ್ತು. ಅವಿಭ್ರಮ ಅರ್ಜುನ ವಿಭ್ರಮಕ್ಕೆ ಒಳಗಾಗದೆ ಬಾಣ ಬಿಡೋದನ್ನ ನೋಡಿ, ಅಂದ್ರೆ ಸಮಾಧಾನವಾಗಿ ಬಾಣ ಪ್ರಯೋಗ ಮಾಡೋದು ಅವನ ಅಭ್ಯಾಸ, ಅವನ ವೇಗ. ದೂರಪಾತನಂ ಅವನ ದೂರಪಾತನ, ದೂರದಲ್ಲಿರ್ತಕ್ಕಂತಹ ವಸ್ತುಗಳನ್ನ ಹತ್ತಿರದಲ್ಲೇ ಇದೇನೋ ಅನ್ನುವಂತೆ ಅಷ್ಟು ಸುಲಭದಲ್ಲಿ ಹೊಡೆಯೋದು. ಇದೆಲ್ಲ ನೋಡಿ ನನ್ನ ಶಿಷ್ಯನ ಇವನು ಅಂತ ಹೆಮ್ಮೆ ಆಯ್ತು, ಆಶ್ಚರ್ಯ ಆಯ್ತು. ತುಂಬಾ ಸಮಯ ದ್ರೋಣಾರ್ಜುನರಿಗೆ ಯುದ್ಧ ಹಾಗಿದೆ, ಮಹಾಭಯಂಕರವಾದದ್ದು, ಲೋಕಗಳನ್ನೇ ನಡುಗಿಸುವಂತಹ ಯುದ್ಧ ನಡೀತಾ ಇದೆ. ಆ ಸಂದರ್ಭದಲ್ಲಿ ಅರ್ಜುನ ಸಿಟ್ಟಾದ, ಗಾಂಡೀವ ಎತ್ತಿದ, ಹಗ್ಗವನ್ನ ಎಳೆದ, ಬಾಣ ಬಿಟ್ಟ. ಹೇಗೆ ಬಾಣಗಳನ್ನ ಬಿಟ್ಟ ಅಂದ್ರೆ ಅರ್ಜುನ ಬಾಣ ಬಿಡೋದ್ರ ಮಧ್ಯದಲ್ಲಿ ಗಾಳಿನೂ ಸಂಚಾರ ಮಾಡಬಾರ್ದಂತೆ, ಗಾಳಿಗೂ ಹೋಗ್ಲಿಕ್ಕೆ ಜಾಗ ಇಲ್ಲ. ಹಾಗೆ ಅರ್ಜುನ ಬಾಣಗಳನ್ನ ಪ್ರಯೋಗ ಮಾಡ್ತಾ ಇದ್ದಾನೆ. ಏನು ವೈಭವ ನೋಡಿ. ಅವನು ಬಾಣ ಬಿಡೋದು, ಬಾಣ ಎಳೆಯೋದು, ಹಗ್ಗ ಎಳೆಯೋದು, ಬಾಣ ಬಿಡೋದು, ಗ್ಯಾಪೇ ಇಲ್ಲ, ನೈರಂತರ್ಯ, ನಿರಂತರವಾದ ಬಾಣ ಪ್ರಯೋಗ. ಯುದ್ಧದಲ್ಲಿ ವೇಗ ಅನ್ನೋದು ಮುಖ್ಯ. 2 ನಿಮಿಷ ಇರೋಣ ಅಂತ ಆಲೋಚನೆ ಮಾಡೋ ಅಷ್ಟೊತ್ತಿಗೆ ತಲೆ ಕತ್ತರಿಸೋಗಿ ಬಿದ್ಬಿಟ್ಟಿರತ್ತೆ. ದ್ರೋಣಾಚಾರ್ಯರು ಬಹಳ ವೇಗವಾಗಿ ಯುದ್ಧ ಮಾಡಿದ್ರೆ ಬೇಗಕ್ಕಿಂತಲೂ ಬೇಗ ಶೀಘ್ರತರವಾಗಿ ಅರ್ಜುನ ಯುದ್ಧ ಮಾಡ್ತಾ ಇದ್ದಾರೆ. ಯಾವ ಲೆವೆಲ್ ಅಲ್ಲಿ ಅಂತ ಹೇಳ್ತಾರೆ, ತತಶತ ಸಹಸ್ರಾಣಿ ಶರಾಣಾಂ ನತ ಪರ್ವಣಾಂ ಯುಗಪತ್ ಪ್ರಾಪತಂತತ್ರ ದ್ರೋಣಸ್ಯ ರಥಮಂತಿಕಾತ್ ವಿಕೀರ್ಯಮಾಣೆ ದ್ರೋಣೇ ತೋ ಶರೈರ್ ಗಾಂಡೀವಧನ್ವನ ಹಾಹಾಕಾರೋ ಮಹಾನಾಸೇತ್ ಸೈನ್ಯಾನಾಂ ಭರತಋಷಭ ಪಾಂಡವಸ್ಯ ಚ ಶೀಘ್ರಾಸ್ತ್ರಂ ಭಗವಾನ್ ಸಮಪೂಜಯತ್ ಗಂಧರ್ವಾಪ್ಸರಸಶ್ಚೈವ ಯೇ ಚ ತತ್ರ ಸಮಾಗತಾಃ ದ್ರೋಣಂ ಯುದ್ಧಾರ್ಣವೇ ಮಗ್ನಂ ದೃಷ್ಟ್ವಾ ಪುತ್ರಃ ಪ್ರತಾಪವಾನ್ ತತೋ ಬೃಂದೇನ ಮಹತಾ ರಥಿನಾಂ ರಥಯೂಥಪಃ ಆಚಾರ್ಯಪುತ್ರಸ್ತು ಶರೈಃ ಪಾಂಡವಂ ಪ್ರತ್ಯವಾರಯದ್ದಶ್ವತ್ಥಾಮಾ ತು ತತ್ಕರ್ಮ ಹೃದಯೇನ ಮಹಾತ್ಮನಃ ಪೂಜಯಾಮಾಸ ಪಾರ್ಥಸ್ಯ ಕೋಪಂಚಾಸ್ಯ ತದಾ ಕರೋತ್ ಸಮನ್ಯವಶಮಾಪನ್ನಃ ಪಾರ್ಥಮಭ್ಯದ್ರವದ್ರಣೆ ಕಿರಣ್ ಶತಸಹಸ್ರಾಣಿ ಪರ್ಜನ್ಯೈವ ವೃಷ್ಟಿಮಾನ್ ಆವೃತ್ಯ ಸ ಮಹಾಬಾಹುಃ ಯತೋ ದ್ರೋಣಿಸ್ತತೋ ಹಯಾನ್ ಅಂತರಂ ಪ್ರಚದೌ ಪಾರ್ಥೋ ದ್ರೋಣಸ್ಯ ವ್ಯಪಸರ್ಪಿತುಂ ತತು ಲಬ್ಧಾಂತರಸ್ತೂರ್ಣಂ ಅಪಾಯಾಜ್ಜವನೈರ್ಹಯೈಃ ಚಿನ್ನವರ್ಮಧ್ವಜರಥೋ ನಿಕೃತ್ತಃ ಪರಮೇಶುಭಿಃ ಪರಾಜಿತೋ ರಣೇ ದ್ರೋಣೋ ದ್ರೋಣಪುತ್ರಃ ಸಮಾಗತಃ ಸದಂಡೈವ ರಕ್ತಾಕ್ಷಃ ಕೃತಾಂತಃ ಸಮರೇ ಸ್ಥಿತಃ. ಹಾಗಿದೆ ವೈಭವ ಅನ್ನೋದು. ಹೇಗಿದೆ, 1,00,000 ಬಾಣಗಳನ್ನ ಬಿಟ್ಟನಂತೆ. ದ್ರೋಣಾಚಾರ್ಯರು ಹೂಡುವ ಮೊದಲೇ 1,00,000 ಬಾಣಗಳನ್ನ ರಥದ ಮಧ್ಯ, ರಥದ ಸುತ್ತ ಬಿಟ್ಟ ಅರ್ಜುನ. ಅದನ್ನ ನೋಡ್ತಾ ಇದ್ದ ಹಾಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಎಷ್ಟು ವೇಗ ನೋಡಿ ಅರ್ಜುನನದ್ದು. ಗಂಧರ್ವ ಅಪ್ಸರೆಯರೆಲ್ಲ ಓ ಅರ್ಜುನ ಓ ಅರ್ಜುನ ಅಂತ ಅರ್ಜುನನ ವೈಭವ ಏನಿದೆ ಅದನ್ನ ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಯುದ್ಧವೆನ್ನುವ ಸಮುದ್ರದಲ್ಲಿ ದ್ರೋಣಾಚಾರ್ಯರು ಮುಳುಗಿ ಹೋದ್ರು. ಅಂದ್ರೆ ಗುರುಗಳು ಸೋತರು ಅಂತ ಫಸ್ಟ್ ಹೇಳಬಾರ್ದಲ್ವಾ. ಯುದ್ಧದಲ್ಲಿ ಮುಳುಗಿ ಹೋದದ್ದನ್ನ ನೋಡಿದ ಗುರುಪುತ್ರನಾದ ಅಶ್ವತ್ಥಾಮ ಬಂದ, ಸಿಟ್ಟು ಮಾಡ್ಕೊಂಡು ಬಂದ. ಅರ್ಜುನನ ಅದ್ಭುತವಾದ ಈ ವೇಗವನ್ನ ಮನಸ್ನಲ್ಲೇ ಹೊಗಳ್ತಾ ಇದ್ರು ಕೂಡ ಸಿಟ್ಟು ಮಾಡ್ಕೊಂಡು ಬಂದ.
ಅರ್ಜುನನ ಕಡೆಗೆ ಬಂದ. ಈ ಟೈಮಲ್ಲೇ ಅರ್ಜುನ ತನ್ನ ರಥವನ್ನ ಅಶ್ವತ್ಥಾಮನ ರಥದ ಕಡೆಗೆ ತಿರುಗಿಸಿಬಿಟ್ಟ. ಪಾಪ ದ್ರೋಣಾಚಾರ್ಯರಿಗೆ ವಾಪಸ್ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಅರ್ಜುನ. ಹೀಗೆ ಅವಕಾಶ ಸಿಕ್ಕಿದ್ದೆ ತಡ. ದ್ರೋಣಾಚಾರ್ಯರ ಕವಚ, ಧ್ವಜ, ರಥ ಎಲ್ಲ ಚೂರ್ ಚೂರಾಗಿದೆ. ಪಾಪ ಅರ್ಜುನ ಹೊಡೆದ ಬಾಣದ ಏಟಿಗೆ ಮೈಯೆಲ್ಲ ಗಾಯವಾಗಿ ರಕ್ತ ಸುರಿತಾ ಇದೆ. ಹೊರಟೇ ಬಿಟ್ರು. ಈ ಪ್ರಕಾರವಾಗಿ ದ್ರೋಣಾಚಾರ್ಯರು ಅರ್ಜುನನಿಂದ ಯುದ್ಧದಲ್ಲಿ ಸೋಲ್ತಾ ಇರುವ ಸಂದರ್ಭದಲ್ಲಿ, ಸೋತ ನಂತರದಲ್ಲಿ ಅಶ್ವತ್ಥಾಮ ಮೃತ್ಯುದಂಡವನ್ನ ಕೈಯಲ್ಲಿ ಹಿಡಿದ ಯಮಧರ್ಮರಾಜನಂತೆ ಓಡಿ ಬಂದ. ಏತಸ್ಮಿನ್ನಂತರೇ ಸಂಪಾರ್ಥಃ ಪ್ರತಿಜಗ್ರಾಹ ವಾಯುವೇಗಮಿವೋದ್ಧತಃ ಶರಜಾಲೇನ ಮಖತಃ ವರ್ಷಮಾಣೈವಾಂಬುದಃ ತಯೋರ್ದೇವಾಸುರಸಮಃ ಸನ್ನಿಪಾತೋ ಮಖಾನಭೂತ್ ಕಿರತೋ ಶರಜಾಲಾನಿ ವೃತ್ರವಾಸವಯೋರಿವ ನ ಸ್ಮ ಸೂರ್ಯಸ್ತದಾ ಭಾತಿ ನ ಚ ವಾತಿ ಸಮೀರಣಃ ಶರಜಾಲೆ ಕೃತೆ ವ್ಯೋಮ್ನಿ ಛಾಯಾಭೂತಮಿವಾಭವತ್ ಮಹಾನ್ಶ್ಚಟಚಟಾ ಶಬ್ದೋ ಯೋಧಯೋರ್ಯುಧ್ಯಮಾನಯೋಃ ದಹ್ಯತಾಮಿವ ವೇಣೂನಾಮಾಸೀತ್ ಪರಮದಾರುಣಃ ಹಯಾಂ ತಸ್ಯಾರ್ಜುನಃ ಸಂಖ್ಯೆ ಕೃತವಾನಲ್ಪಚೇತಸಃ ತೇ ರಾಜನ್ನ ಪ್ರಜಾನಂತಿ ದಿಶಂ ಕಾಂಚನ ಮೋಹಿತಾಃ ತತೋ ದ್ರೌಣಿರ್ಮಹಾವೀರ್ಯಃ ಪಾರ್ಥಸ್ಯ ವಿಚರಿಷ್ಯತಃ ವಿವರಂ ಸೂಕ್ಷ್ಮಮಾಲೋಕ್ಯ ಜಾನುನೋದಕ್ಷುರೇಣ ಚ ತತಸ್ಯಾ ಪೂಜಯನ್ ದೇವಾಃ ಕರ್ಮ ದೃಷ್ಟ್ವಾತಿಮಾನುಷಂ ನ ಶಕ್ತೋನ್ಯಃ ಪುಮಾನ್ ಸ್ಥಾತುಂ ಮೃತೆ ದ್ರೌಣೇರ್ಧನಂಜಯಂ ತತೋ ದ್ರೌಣಿರ್ಧನೂಂಶ್ಯಷ್ಟೌ ವ್ಯತಿಕ್ರಮ್ಯ ನರರ್ಷಭಃ ಪುನರಭ್ಯಹನತ್ಪಾರ್ಥಂ ಹೃದಯೇ ಕಂಕಪತ್ರಿಭಿಃ ತತಃ ಪಾರ್ಥೋ ಮಹಾಬಾಹುಃ ಪ್ರಕಸನ್ ಸ್ವನವತ್ತದಾ ಯೋಜಯಾಮಾಸ ಚ ತದಾ ಮೌರ್ವ್ಯಾ ಗಾಂಡೀವಮೂಜಸಾ ತಂದೃಷ್ಟ್ವಾ ಕ್ರುದ್ಧಮಾಯಾಂತಂ ಪ್ರಭಿನ್ನಮಿವ ಕುಂಜರಂ ಕ್ರುದ್ಧಃ ಸಮಾಕ್ವಯಾಮಾಸ ದ್ರೌಣಿರ್ಯುದ್ಧಾಯ ಭಾರತ. ಯಾವಾಗ ಅಶ್ವತ್ಥಾಮಾಚಾರ್ಯರು ಬಂದ್ರು, ಅರ್ಜುನ ಬಾಣಗಳ ಮಳೆಯನ್ನ ಸುರಿಸಿಬಿಟ್ಟ ಅಶ್ವತ್ಥಾಮಾಚಾರ್ಯರ ಮೇಲೆ. ಅವರಿಬ್ಬರು ವೃತ್ರಾಸುರ ಮತ್ತು ಇಂದ್ರರಂತೆ ಯುದ್ಧ ಮಾಡ್ತಾ ಇದ್ದಾರೆ. ಸೂರ್ಯ ಇಲ್ಲ, ಸೂರ್ಯನ ಪ್ರಕಾಶ ಇಲ್ಲ, ಗಾಳಿ ಬೀಸ್ತಾ ಇಲ್ಲ, ಎಲ್ಲ ಕಡೆ ಮತ್ತದೇ ಆಕಾಶವೆಲ್ಲ ಬಾಣಗಳಿಂದ ಮುಚ್ಚಿ ಹೋಗಿ ಚಟ 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 ಅನ್ನುವ ಶಬ್ದ ಬರ್ತಾ ಇದೆ ಅಷ್ಟೆ. ಅಶ್ವತ್ಥಾಮಾಚಾರ್ಯರ ರಥದ ಕುದುರೆಗಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಹಾಗೆ ಮಾಡ್ಬಿಟ್ಟ, ದಿಕ್ಕೇ ತೋಚದೇ ಇರೋ ತರ ಮಾಡ್ಬಿಟ್ಟ ಅರ್ಜುನ ಅವರ ಕುದುರೆಗಳಿಗೆ. ಅಶ್ವತ್ಥಾಮಾಚಾರ್ಯರು ನೋಡಿ ಹೇಗಿದೆ, ರುದ್ರದೇವರು ಅಂತ ತೋರಿಸ್ಬಿಡ್ತಾರೆ ಒಂದ್ ಕಡೆ. ಅವನ ಧನುಸ್ಸಿನ ಹಗ್ಗವನ್ನ ಕತ್ತರಿಸಾಕ್ಬಿಟ್ರು ಅಶ್ವತ್ಥಾಮಾಚಾರ್ಯ ಒಂದು ಕ್ಷಣದಲ್ಲಿ. ಏನು ಅದ್ಭುತ, ಅತಿಮಾನುಷವಾದ ಕೆಲಸ ಇದು. ದೇವತೆಗಳು ಅಶ್ವತ್ಥಾಮಾಚಾರ್ಯರನ್ನು ಬಿಟ್ರೆ ಅರ್ಜುನನ ಎದುರಿಗೆ ನಿಲ್ಲುವಂತವರು ಬೇರೆ ಯಾರೂ ಇಲ್ಲ ಅಂತ ಅಂದ್ಬಿಟ್ರು. ಅರ್ಜುನನ ಎದೆಗೆ 8 ಬಾಣ ಬಿಟ್ರಂತೆ ಅಶ್ವತ್ಥಾಮಾಚಾರ್ಯ. ನಕ್ಕು ಬಿಟ್ಟ ಅರ್ಜುನ. ನೋಡಿ, ನಾವು ಮಂಗಳಾರತಿ ಬತ್ತಿ ಸುಟ್ಟು ಬಿಟ್ರೆ ಬಡ್ಕೊಂಡ್ಬಿಡ್ತೀವಿ 3 ದಿವಸ. ಎದೆಗೆ 8 ಬಾಣ ಬಿದ್ದಾಗ ನಕ್ಕು ಬಿಟ್ಟ ಅರ್ಜುನ. ವೈಭವ ಇದು. ನಮಗೊಂದು ಪ್ರಶ್ನೆ ಬರುತ್ತಿಲ್ಲಿ, ಅಲ್ಲ ರೀ, ಅರ್ಜುನನ ರಥದ ಇದು ಧ್ವಜದ ಇದು ಬಿಲ್ಲಿನ ಹಗ್ಗವನ್ನ ಕತ್ತರಿಸಿ ಹಾಕ್ಬಿಟ್ಟ ಅಂತಂದ್ರೆ ಅದನ್ನ ಮತ್ತೆ ಕಟ್ಟೋದು ಯಾವಾಗ ಅಂದ್ರೆ, ಗಾಂಡೀವ ಧನುಸ್ಸಿನ ವೈಭವ ಏನು ಅಂದ್ರೆ ಅದನ್ನ ಮತ್ತೆ ಕಟ್ಟಬೇಕಾದಿಲ್ಲ. ಕತ್ತರಿಸ್ತಾ ಇದ್ದಾಗೆ ಮತ್ತೆ ಪುನಃ ಅದು ಬೆಳೆದು ಬಿಡುತ್ತೆ. ಅದೇ ಅದರ ವೈಭವ. ಬೇರೆ ಹಗ್ಗ ಕಟ್ಟಬೇಕು ಮಾಡ್ಬೇಕು ಅನ್ನೋದೇನಿಲ್ಲ. ಅದ್ರ ಪಾಡಿಗೆ ಅದೇ ಬೆಳೆದು ಬಿಡುತ್ತೆ. ಅದೇನ್ ಟೆನ್ಷನ್ ಇಲ್ಲ. ಕೋಪ ಬಂದ ಅರ್ಜುನಂಗೆ ನಗುತ್ತಾ ಇದ್ದಾನೆ. ನನ್ಗೆ ಹೊಡೆದ್ ಬಿಟ್ರಲ್ಲ ಇವರು ಅಂತ ಕೋಪ. ತಥೋರ್ಧ ಚಂದ್ರಮಾಹೃತ್ಯ ತೇನ ಪಾರ್ಥ ಸಮಾಹತಃ ವಾರಣೇನೇವ ಮತ್ತೇನ ಮತ್ತೋ ವಾರಣಯೂಥಪಃ ತತಃ ಪ್ರವೃತೆ ಯುದ್ಧಂ ಪೃಥಿವ್ಯಾಮೇಕವೀರಯೋಃ
ರಣಮಧ್ಯೆ ತಯೋರಾಸೇತ್ ಸುಮಹದ್ರೋಮಹರ್ಷಣಂ ತೌ ವೀರೌ ಕುರವಃ ಸರ್ವೇ ದದೃಶುರ್ ವಿಸ್ಮಯಾನ್ವಿತಾಃ ಯುಧ್ಯಮಾನೌ ಮಹಾತ್ಮಾನೌ ದ್ವಿರದಾ ವಿವಸಂಗತೌ ತೌ ಸಮಾಜಘ್ನತುರ್ವೀರೌ ಪರಸ್ಪರಮರ್ಷಣೌ ಶರೈಃ ಆಶೀವಿಷಾಕಾರೈಃ ಜ್ವಲದ್ಭಿರಿವ ಪಾವಕೈಃ ಅಕ್ಷಯ್ಯಾ ವಿಶುಧಿ ದಿವ್ಯೌ ಪಾಂಡವಸ್ಯ ಮಹಾತ್ಮನಃ ತೇನ ಪಾರ್ಥೋ ರಣೇ ಶೂರಸ್ತಸ್ಥೌ ಗಿರಿರಿವಾಚಲಃ ಅಶ್ವತ್ಥಾಮ್ನಃ ಪುನರ್ಬಾಣಾಃ ಕ್ಷಿಪ್ರಮಭ್ಯಸ್ಯತೋ ರಣೇ ಜಗ್ಮುಃ ಪರಿಕ್ಷಯಂ ಶೀಘ್ರಂ ಅಭೂತ್ತೇನಾಧಿಕಃ ಅರ್ಜುನಃ. ಅರ್ಧಚಂದ್ರಾಕಾರದ ಬಾಣವನ್ನ ತಗೊಂಡು ಅರ್ಜುನನ ಮೇಲೆ ಬಿಸಾಡಿದ್ರು ಅಶ್ವತ್ಥಾಮಾಚಾರ್ಯ. ದೊಡ್ಡ ಯುದ್ಧ. ಆಗ ಅರ್ಜುನ ಬಾಣ ಬಿಟ್ಟ. ಅಂದ್ರೆ ಅರ್ಜುನನ ಬತ್ತಳಿಕೆ ಅಕ್ಷಯವಾದ ಬತ್ತಳಿಕೆ. ಯಾವತ್ತಿಗೂ ಕೂಡ ಅರ್ಜುನನ ಬತ್ತಳಿಕೆಯಲ್ಲಿ ಬಾಣ ಇಲ್ಲ ಅಂತ ಆಗೋದಿಲ್ಲ. ಅಕ್ಷಯ್ಯೋ ವಿಶುಧಿ, ದಿವ್ಯವಾದ ವಿಶುಧಿ, ಬಾಣವನ್ನ ಇಡುವ ಬತ್ತಳಿಕೆ. ಯುದ್ಧ ಮಾಡ್ತಾ 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 ಅಶ್ವತ್ಥಾಮಾಚಾರ ಬಾಣಗಳೆಲ್ಲ ಖಾಲಿ ಆಗೋಯ್ತು. ಬಾಣಗಳೆಲ್ಲ ಖಾಲಿ ಆಯ್ತು. ಸೋತ್ರು ಅಂತ ಅರ್ಥ. ಅರ್ಜುನ ಮಾತ್ರ ಖಾಲಿಯಾಗದ ಬಾಣಗಳಿಂದ ಪರ್ವತದಂತೆ ಅಚಲವಾಗಿ ಯುದ್ಧ ಭೂಮಿಯಲ್ಲಿ ನಿಂತಿದ್ದಾನೆ. ಈ ಕಾರಣದಿಂದ ಅರ್ಜುನ ಎಲ್ಲರಿಗಿಂತ ಅತ್ಯಧಿಕನಾದ. ಇಲ್ಲಿ ಕರ್ಣನನ್ನ, ದ್ರೋಣರನ್ನ, ಅಶ್ವತ್ಥಾಮರನ್ನ ಸೋಲಿಸಿದ ಕರ್ಣ ವಿರಾಜಮಾನನಾಗಿದ್ದಾನೆ ಯುದ್ಧದಲ್ಲಿ ಎನ್ನುವಲ್ಲಿಗೆ ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ವಿರಾಟ ಪರ್ವಣಿ 59ತಮೋಧ್ಯಾಯಃ ಗೋಗ್ರಹಣ ಪರ್ವಣಿ 32 ಅರ್ಜುನನ ವೈಭವದೊಂದಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ವಿರಾಟ ಪರ್ವದಲ್ಲಿ 59ನೇ ಅಧ್ಯಾಯ, ಹಾಗೆ ಗೋಗ್ರಹಣ ಪರ್ವದಲ್ಲಿ 32ನೇ ಅಧ್ಯಾಯ ಮುಗಿಯುತ್ತೆ. ಜೊತೆಯಲ್ಲಿ ಇವತ್ತಿನ ಪಾಠವೂ ಮುಗಿತಾ ಇದೆ. ಮತ್ತೆ ಇನ್ನು ಉಳಿದ ಯುದ್ಧದ ಪ್ರಕರಣಗಳೆಲ್ಲವನ್ನು ಕೂಡ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು.